ಭಾರತಕ್ಕೆ ಪಾಕಿಸ್ತಾನದಿಂದ ಡ್ರೈ ಫ್ರೂಟ್ಸ್ ಇನ್ ಮುಂದೆ ಬರಲ್ಲ. ಕಾರಣ ನಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ನಾವು ಮುರ್ಕೊಂಡಿದ್ದೀವಿ. ಈ ಬೆನ್ನಲ್ಲೇ ಭಾರತಕ್ಕೆ ಡ್ರೈ ಫ್ರೂಟ್ಸ್ ತುಂಬಿದ ಅಫ್ಘಾನಿಸ್ತಾನ ಟ್ರಕ್ ಎಂಟ್ರಿ ಕೊಟ್ಟಿದೆ. ಅಟಾರಿ ಬಾರ್ಡರ್ ಮೂಲಕ ಭಾರತಕ್ಕೆ ಟ್ರಕ್ ಪ್ರವೇಶ ಮಾಡಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಫ್ಘಾನಿಸ್ತಾನದ ಟ್ರಕ್ಗೆ ಪ್ರವೇಶವನ್ನ ಭಾರತ ಕೊಟ್ಟಿದೆ. ಪಾಕಿಸ್ತಾನ ಮತ್ತು ಭಾರತ ಇದರಲ್ಲಿ ಜಂಟಿಯಾಗಿ ಕೆಲಸ ಮಾಡಬೇಕು. ಬಿಕಾಸ್ ಅಟಾರಿ ವಾಘಾ ಬಾರ್ಡರ್ ಇದೆಯಲ್ಲ, ಅದು ಪಾಕಿಸ್ತಾನ ಮತ್ತು ಇಂಡಿಯಾನ ಸಪರೇಟ್ ಮಾಡುವಂತಹ ಜಾಗ. ಸೊ ಇಲ್ಲಿ ಸ್ಪೆಷಲ್ ಗೆಸ್ಚರ್ ಅನ್ನೋ ರೀತಿಯಲ್ಲಿ ನಾವು ಅಷ್ಟು ಟ್ರಕ್ಗಳನ್ನು ತರಿಸ್ಕೊಂಡಿದ್ದೀವಿ ಮತ್ತು ಅಫ್ಘಾನಿಸ್ತಾನಿಗರ ಜೊತೆಗೆ ನಮ್ಮ ವ್ಯಾಪಾರ ಸಂಬಂಧ ವೃದ್ಧಿಸುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಆಲ್ಮೋಸ್ಟ್ 160ಕ್ಕೂ ಹೆಚ್ಚು ಟ್ರಕ್ಗಳು ಹೊರಟಿದ್ವು ಅಫ್ಘಾನಿಸ್ತಾನದಿಂದ ಈ ಡ್ರೈ ಫ್ರೂಟ್ಸ್ ಅನ್ನ ತುಂಬಿಕೊಂಡು ಮತ್ತೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನು ತುಂಬಿಕೊಂಡು. ಸೊ ಎಲ್ಲದಕ್ಕೂ ಕೂಡ ಅಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಈ ಸ್ಪೆಷಲ್ ಗೆಸ್ಚರ್ನ ನಾನಾ ಅರ್ಥಗಳು ಏನು ಅಂತ? ಮಮತಾ, ಸಿಂಪಲ್ ಇಷ್ಟೇ. ಭಾರತ ಪಾಕಿಸ್ತಾನದ ಜೊತೆಗೆ ಎಲ್ಲ ರೀತಿಯಾದಂತಹ ಆಮದು ಮತ್ತೆ ರಫ್ತು ವ್ಯವಹಾರಗಳನ್ನ ಬಂದ್ ಮಾಡಿದೆ. ಸೊ ಅದಕ್ಕೆ ಪೂರಕವಾಗಿ ಬೇಕಾದಂತ ವಸ್ತುಗಳನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದೆ. ಸೊ ಇಲ್ಲಿ ಈಗ ಪಾಕಿಸ್ತಾನದಿಂದ ಆಮದು ಏನು ಕಟ್ ಮಾಡಲಾಗಿದೆ, ಅದರ ಬದಲಿಗೆ ಈಗ ಅಫ್ಘಾನಿಸ್ತಾನದಿಂದ ಒಂದಿಷ್ಟು ವಸ್ತುಗಳನ್ನ ಆಮದು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿಶೇಷವಾಗಿ ಡ್ರೈ ಫ್ರೂಟ್ಸ್ಗಳು ನಿರಂತರವಾಗಿ ನಮಗೆ ಪಾಕಿಸ್ತಾನದಿಂದ ಪೂರೈಕೆ ಆಗ್ತಾ ಇತ್ತು. ಈಗ ಪಾಕಿಸ್ತಾನದಿಂದ ಆಮದು ಬಂದಾಗಿದ್ದಂತ ಹಿನ್ನೆಲೆಯಲ್ಲಿ 126ಕ್ಕಿಂತ ಹೆಚ್ಚು ಟ್ರಕ್ಗಳ ಮೂಲಕ ಅಫ್ಘಾನಿಸ್ತಾನದಿಂದ ಕರೆಸ್ಕೊಳ್ಳುವಂತ ಕೆಲಸವನ್ನ ಮಾಡಿದಿವೆ. ಅಫ್ಘಾನಿಸ್ತಾನದ ಟ್ರಕ್ಗಳೇನಿದ್ದಾವೆ ಅವು ಪಾಕಿಸ್ತಾನದ ಮೂಲಕ ಈಗ ಭಾರತವನ್ನ ತಲುಪಿರುವಂತದ್ದು. ಪಂಜಾಬ್ನಲ್ಲಿರುವಂತಹ ಅಟಾರಿ ವಾಘಾ ಬಾರ್ಡರ್ ನ ಮೂಲಕ ಈಗ ಅವು ಆ ಟ್ರಕ್ಗಳೆಲ್ಲವೂ ಕೂಡ ಭಾರತವನ್ನ ಪ್ರವೇಶ ಮಾಡಿದವೆ. ಆ ಮೂಲಕ ಪಾಕಿಸ್ತಾನಕ್ಕೆ ಒಂದು ಸಂದೇಶವನ್ನ ಸ್ಪಷ್ಟವಾಗಿ ಕೊಡ್ತಾ ಇರುವಂತದ್ದು ಏನು ಅಂದ್ರೆ, ನಾವು ನಿಮ್ಮ ಪಕ್ಕದ ದೇಶದ ಜೊತೆಗೆ ಈಗ ವ್ಯವಹಾರಗಳನ್ನ ಮಾಡ್ತೀವಿ, ಅಲ್ಲಿಂದ ನಾವು ವ್ಯಾಪಾರ ವಹಿವಾಟುವನ್ನ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ಕೊಡೋ ಮೂಲಕ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇತ್ತೀಚೆಗೆ ನಾವು ಗಮನಿಸಿದ್ವಿ, ಅಫ್ಘಾನಿಸ್ತಾನದ ವಿದೇಶಾಂಗ ವ್ಯವಹಾರಗಳ ಇವ್ರ ಜೊತೆ ವಿದೇಶಾಂಗ ಸಚಿವರ ಜೊತೆಗೂ ಕೂಡ ಜೈಶಂಕರ್ ಅವರು ಮಾತುಕತೆಯನ್ನು ನಡೆಸಿದ್ರು. ಮತ್ತೆ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ಸುಧಾರಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಮಾತುಕತೆಯೂ ಕೂಡ ಆಗಿತ್ತು. ಸೊ ಅಲ್ಲಿಗೆ ಪಾಕಿಸ್ತಾನದಿಂದ ಆಗಬಹುದಾದಂತಹ ನಮಗೆ ಆರ್ಥಿಕ ಒಡೆತಗಳು ಅಥವಾ ಒಂದಿಷ್ಟು ಉತ್ಪನ್ನಗಳ ಬೆಲೆ ಏರಿಕೆ ಏನಾಗುತ್ತೆ ಅದನ್ನ ಅಫ್ಘಾನಿಸ್ತಾನದ ಮೂಲಕ ಸರಿಪಡಿಸುವಂತ ಕೆಲಸವನ್ನ ಈಗ ಸದ್ಯಕ್ಕೆ ಭಾರತ ಮಾಡ್ತಾ ಇದೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.